ನೀವು ಬ್ರಹ್ಮೋಸ್ ಅಸ್ತ್ರವನ್ನು ನೋಡಿ ಪಾಕಿಸ್ತಾನ ಬೆಚ್ಚಿ ಬಿದ್ದುಬಿಟ್ಟಿದೆ. ಭಾರತದ ಒಂದೊಂದು ಹೊಡೆತಕ್ಕೂ ಕೂಡ ಈಗ ಪತ್ರ ಕೊಡ್ತಾ ಇದೆ ಪಾಕಿಸ್ತಾನ. ಭಾರತದ ನೌಕಾಸೇನೆ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿದೆ. ಮಾನವರಹಿತ ಸ್ವಯಂಚಾಲಿತ ಕ್ರೂಸ್ ಕ್ಷಿಪಣಿ ಇದು. ಯುದ್ಧ ನೌಕೆಯಿಂದ ಹಾರಿಸಿ ಪಾಕ್ಗೆ ಖಡಕ್ ಸಂದೇಶವನ್ನು ಕೊಟ್ಟಿದೆ ಭಾರತ. ಪಾಕಿಸ್ತಾನವನ್ನು ನಿರ್ನಾಮ ಮಾಡುವಂತಹ ಸಾಮರ್ಥ್ಯವನ್ನು ಈ ಬ್ರಹ್ಮೋಸ್ ಬ್ರಹ್ಮಾಸ್ತ್ರ ಹೊಂದಿದೆ. ಹೀಗಾಗಿ ಈ ಒಂದು ಕ್ಷಿಪಣಿ ಪರೀಕ್ಷೆಯನ್ನು ಭಾರತ ನಡೆಸಿರುವಂಥದ್ದು. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧದ ಬಳಿಕ ಪಾಕ್ ವಿರುದ್ಧವಾಗಿ ಪ್ರತೀಕಾರಕ್ಕೆ ಭಾರತ ಸಜ್ಜಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಪರೀಕ್ಷೆ ನಡೆಸಲಾಗಿದೆ ಅಂತ. ಭಾರತದ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಬೃಹತ್ ಕ್ಷಿಪಣಿಗಳು ಕೂಡ ಇವೆ. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿ ಏನಿದೆಯಲ್ಲ ಅದು ಅತ್ಯಂತ ಬಲಿಷ್ಠವಾಗಿದೆ. ಇಡೀ ಪಾಕಿಸ್ತಾನವನ್ನೇ ಉಡಾಯಿಸುವಂತಹ ಸಾಮರ್ಥ್ಯವನ್ನು ಈ ಬ್ರಹ್ಮೋಸ್ ಕ್ಷಿಪಣಿ ಹೊಂದಿದೆ. ಮೊನ್ನೆಯಷ್ಟೇ ಭಾರತದ ನೌಕಾಸೇನೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಯುದ್ಧ ನೌಕೆಯಿಂದ ಹಾರಿಸಿ ಯುದ್ಧಕ್ಕೆ ಸಿದ್ಧ ಅಂತ ಪಾಕ್ಗೆ ಖಡಕ್ ಸಂದೇಶ ಕೂಡ ರವಾನಿಸಿತು. ಇದೀಗ ಭೂಸೇನೆಯೂ ಕೂಡ ಬ್ರಹ್ಮಾಸ್ತ್ರವನ್ನು ಪರೀಕ್ಷೆ ಮಾಡಿದೆ. ಈ ಒಂದೇ ಒಂದು ಕ್ಷಿಪಣಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡುತ್ತೆ. ಬ್ರಹ್ಮೋಸ್ ಮಾನವರಹಿತ ಸ್ವಯಂಚಾಲಿತ ಕ್ರೂಸ್ ಕೂಡ ಆಗಿದೆ. ಈ ಕ್ಷಿಪಣಿಯನ್ನು ಭಾರತ ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಬ್ರಹ್ಮೋಸ್ 3 ಟನ್ ತೂಕ ಇದೆ, 9 ಮೀಟರ್ ಉದ್ದ ಇದೆ, ಗಂಟೆಗೆ 1200 ಕಿಲೋಮೀಟರ್ ವೇಗವಾಗಿ ನುಗ್ಗಬಲ್ಲದು. ಇದು 2 ಹಂತದ ಕ್ಷಿಪಣಿಯಾಗಿದೆ. ಘನ ಪ್ರೊಫಲೆಂಟ್ ಮತ್ತು ಬೂಸ್ಟರ್ ಏನಿದೆ ಅದನ್ನು ಈ ಇಂಜಿನನ್ನು ಕೂಡ ಇದು ಹೊಂದಿರುವಂಥದ್ದು. ಈ ಇಂಜಿನ್ ಬೇರ್ಪಡುವ ಮೊದಲು ಸೂಪರ್ಸಾನಿಕ್ ವೇಗದಲ್ಲಿ ಇದು ನುಗ್ಗುತ್ತೆ. ಬ್ರಹ್ಮೋಸ್ 290ರಿಂದ 500 ಕಿಲೋಮೀಟರ್ ದೂರದ ಗುರಿಯನ್ನು ಸುಲಭವಾಗಿ ಹೊಡೆದುರುಳಿಸುತ್ತೆ. ಬ್ರಹ್ಮೋಸನ್ನು ನೆಲ, ವಾಯು, ಸಮುದ್ರದಿಂದ ಈ ಕ್ಷಿಪಣಿಯನ್ನು ಲಾಂಚ್ ಮಾಡಬಹುದು. ಬ್ರಹ್ಮಾಸ್ತ್ರ 200ರಿಂದ 300 kg ತೂಕದ ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. 3 ಸೇನಾದಳಕ್ಕೂ ಕೂಡ ಬ್ರಹ್ಮೋಸ್ ಬೇಕೇ ಬೇಕು. ಈ ಮಹಾ ಅಸ್ತ್ರವನ್ನು ಭಾರತದಿಂದಲೇ ಟಾರ್ಗೆಟ್ ಸೆಟ್ ಮಾಡಿ ಉಡಾವಣೆ ಮಾಡಿದ್ರೆ ಜಿನ್ನಾ ಲ್ಯಾಂಡ್ ಭೂಪಟದಿಂದಲೇ ಮಾಯವಾಗುವುದು ಪಕ್ಕಾ. ಹೀಗಾಗಿ ಪಾಕಿಸ್ತಾನ ನಡುಗ್ತಾ ಇದೆ, ಭಯಭೀತವಾಗಿದೆ. ಭಾರತ ಏನು ಮಾಡುತ್ತೋ ಅನ್ನೋ ಒಂದು ಭಯದ ವಾತಾವರಣ ಪಾಕಿಸ್ತಾನದಲ್ಲೂ ಕೂಡ ಖಂಡಿತವಾಗಿದೆ. ಸದ್ಯಕ್ಕೆ ಆ ಬ್ರಹ್ಮೋಸ್ ಕ್ಷಿಪಣಿ ಅದನ್ನು ಈಗ ಭಾರತ ಪರೀಕ್ಷೆ ಮಾಡ್ತಾ ಇದೆ.